ಶ್ರೀಗಳವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಗಾನಯೋಗಿ ಕಲಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದಂತಹ ಶ್ರೀ ಮಗು ಸದಾನಂದಯ್ಯನವರೇ, ಗೌರವ ಉಪಸ್ಥಿತರಾಗಿರುವಂತಹ ಹಿರಿಯರಾದ ಶ್ರೀ ತೋಂಟದಾರ್ಯ ಅವರೇ, ಗಾನಯೋಗಿ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ಎಚ್ ಎನ್ ಲೋಕೇಶಪ್ಪನವರೇ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯರೇ, ಗಣ್ಯಮಾನ್ಯರೇ, ವಿದ್ವಾಂಸರೇ, ಸಂಗೀತ ಪ್ರಿಯರೇ, ಸಂಸ್ಕೃತದಲ್ಲಿ ಒಂದು ಬಹಳ ಪ್ರಖ್ಯಾತವಾದ ಮಾತಿದೆ, ನೀವೆಲ್ಲ ಕೇಳಿರ್ತೀರಿ. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಹುಚ್ಚ ವಿಷಾಣಹೀನ ತೃಣಂ ನ ಕಾದನ್ನಪಿ ಜೀವಮಾನ ತತ್ಭಾಗದೇಯಂ ಪರಮಂ ಪಶೂನಾಂ. ಸಾಹಿತ್ಯ ಮತ್ತು ಸಂಗೀತದಲ್ಲಿ ಯಾರಿಗೆ, ಸಾಹಿತ್ಯ ಸಂಗೀತ ಮತ್ತು ಕಲೆಯಲ್ಲಿ ಯಾರಿಗೆ ಆಸಕ್ತಿ ಇಲ್ಲವೋ ಅವರನ್ನ ಕವಿ ಪಶುಗೆ ಹೋಲಿಸ್ತಾನೆ. ಶ್ರೀಗಳವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಗಾನಯೋಗಿ ಕಲಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದಂತಹ ಶ್ರೀ ಮಗು ಸದಾನಂದಯ್ಯನವರೇ, ಗೌರವ ಉಪಸ್ಥಿತರಾಗಿರುವಂತಹ ಹಿರಿಯರಾದ ಶ್ರೀ ತೋಂಟದಾರ್ಯ ಅವರೇ, ಗಾನಯೋಗಿ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ಎಚ್ ಎನ್ ಲೋಕೇಶಪ್ಪನವರೇ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯರೇ, ಗಣ್ಯಮಾನ್ಯರೇ, ವಿದ್ವಾಂಸರೇ, ಸಂಗೀತ ಪ್ರಿಯರೇ, ಸಂಸ್ಕೃತದಲ್ಲಿ ಬಹಳ ಪ್ರಖ್ಯಾತವಾದ ಮಾತಿದೆ, ನೀವೆಲ್ಲ ಕೇಳಿರ್ತೀರಿ. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಹುಚ್ಚ ವಿಷಾಣಹೀನ ತೃಣಂ ನ ಕಾದನ್ನಪಿ ಜೀವಮಾನ ತತ್ಭಾಗದೇಯಂ ಪರಮಂ ಪಶೂನಾಂ. ಸಾಹಿತ್ಯ ಮತ್ತು ಸಂಗೀತದಲ್ಲಿ ಯಾರಿಗೆ, ಸಾಹಿತ್ಯ ಸಂಗೀತ ಮತ್ತು ಕಲೆಯಲ್ಲಿ ಯಾರಿಗೆ ಆಸಕ್ತಿ ಇಲ್ಲವೋ ಅವರನ್ನ ಕವಿ ಪಶುಗೆ ಹೋಲಿಸ್ತಾನೆ. ಸಂಗೀತ ಪಾಠವನ್ನು ಮಾಡ್ತಾರೆ. ಆ ಸಂಗೀತವನ್ನ ಪಾಠ ಮಾಡಿ ಅವ್ರು ಬಹಳ ಎಲ್ಲರ ಹತ್ರ ಒಬ್ಬ ಹುಡುಗ ಇದ್ದಾನೆ ಕುರ್ರ, ಅದು ತುಂಬಾ ಚೆನ್ನಾಗಿ ಆಡ್ತಾನೆ ಅಂತ ತುಂಬಾ ಎಲ್ಲ ಪ್ರಸಿದ್ಧಿ ಆಗ್ಬಿಡ್ತದೆ ಮೈಸೂರಿನಲ್ಲಿ. ಒಂದ್ಸಾರಿ ವೀಣೆ ಶೇಷಣ್ಣವರು ಅದು ಯಾರು ಅವ್ರು ಕರ್ಕೊಂಡು ಬನ್ನಿ ಅಂತ ಹೇಳಿ ಅವ್ರನ್ನ ಮನೆ ಕರೆಸ್ಕೊಂಡು ಅವರ ಹಾಡು ಕೇಳ್ತಾರೆ. ಅವಾಗ ಇನ್ನೂ ಅವರಿಗೆ ಗದಿಗಯ್ಯ ಅಂತ ಹೆಸರಿದ್ದರು.